ವೀಕ್ಷಕರೇ, ಮೀನ ರಾಶಿಯ 2024 ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಏನೆಲ್ಲ ಒಂದು ಲಾಭ ಇದೆ, ಏನೆಲ್ಲ ಒಂದು ಎಚ್ಚರಿಕೆಗಳನ್ನ ಅನುಸರಿಸಬೇಕು, ಕಠಿಣವಾಗಿರ್ತಕ್ಕಂಥ ಸವಾಲುಗಳು ಎಂತವು, ಅದನ್ನ ಯಾವ ರೀತಿಯಲ್ಲಿ ಸರಿ ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತೆ, ಜೊತೆಗೆ ಅದ್ಭುತ ಪರಿಹಾರಗಳು ಯಾವ್ಯಾವ ಇದಾವೆ ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂತಹ ಒಂದು ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ನಾವು ತಡ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಮೀನ ರಾಶಿಯವರ ಒಂದು ರಾಶಾಧಿಪತಿ ಯಾರು ಅಂತಂದ್ರೆ ಗುರು ರಾಶಾಧಿಪತಿ ಆಗಿರತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ ಆದ್ರೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರುವಂತದ್ದು. ಇನ್ನು ಅದೃಷ್ಟದ ಸಂಖ್ಯೆ 3, 5, 2, 7, 9 ಆದ್ರೆ ಅದೃಷ್ಟದ ದಿನಾಂಕ 3, 12, 21 ಹಾಗೂ 30ನೇ ತಾರೀಕು ತುಂಬಾ ಚೆನ್ನಾಗಿ ಇರುವಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಕಟಕ ಮತ್ತು ವೃಶ್ಚಿಕ ರಾಶಿ ಮಿತ್ರ ಆದ್ರೆ ಮೇಷ, ಸಿಂಹ, ಧನುಸ್ಸು ರಾಶಿಗಳು ಶತ್ರು ರಾಶಿ ಆಗಿರತಕ್ಕಂಥದ್ದು. ಜೊತೆಗೆ ಈ ಮೀನರಾಶಿಯ ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ಪೂರ್ವ ಭಾದ್ರ ನಕ್ಷತ್ರದ 4ನೇ ಚರಣ, ಉತ್ತರ ಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ಮೀನರಾಶಿ. ಇಂಥ ಮೀನರಾಶಿಯವರು ನೋಡಿ ಯಾವತ್ತಿಗೂ ಕೂಡ ಸ್ನೇಹಜೀವಿಗಳು, ಧಾರ್ಮಿಕ ಆಸಕ್ತರು, ಭಾವಜೀವಿಗಳು ಮತ್ತು ನಯ ವಿನಯವಂತಿಕೆ ಇರತಕ್ಕಂತಹ ವ್ಯಕ್ತಿಗಳು, ಕಲ್ಪನಾಶೀಲತೆ ಇರತಕ್ಕಂತಹ ವ್ಯಕ್ತಿಗಳು, ಸತ್ಯವನ್ನ, ನ್ಯಾಯವನ್ನ, ಧರ್ಮವನ್ನ ಪ್ರತಿಪಾದಿಸ್ತಕ್ಕಂತಹ ವ್ಯಕ್ತಿಗಳು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಮೀನರಾಶಿಯವರು. ಇಂಥ ಮೀನರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಏನು ನಾನು ವಿಷಯವನ್ನ ತಿಳಿಸ್ಕೊಡ್ತೀನಿ, ಎಲ್ಲ ಮಾಹಿತಿಯನ್ನ. ಆದ್ರೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾಕಂದ್ರೆ ನಿಮ್ ಬಳಿಯೂ ಒಂದು ಚಾನಲ್ ಇರುತ್ತೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರುವಂತದ್ದು. ಬನ್ನಿ, ಹಾಗಿದ್ರೆ ಈ ಮಾರ್ಚ್ ತಿಂಗಳಲ್ಲಿ ನೋಡಿ ಸ್ವಲ್ಪ ಅನೇಕ ಸವಾಲುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಸ್ವಲ್ಪ ಎಷ್ಟೇ ಒಂದು ಕಠಿಣವಾಗಿರ್ತಕ್ಕಂಥ ವಿಚಾರಗಳಿದ್ರು ಕೂಡ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಯಾಕಂತಂದ್ರೆ ಏನೋ ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸ್ಬೇಕು. ನಿಮಗೆ ಕಾಲು ನೋವು, ಮಂಡಿ ನೋವು ಅಥವಾ ತಲೆನೋವು, ಏನೋ ಒಂದು ಸಣ್ಣ ಪುಟ್ಟ ನೋವುಗಳಿದೆ ಅಥವಾ ವ್ಯಾಧಿಗಳು ಕಂಡು ಬರ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸ್ಬೇಕು. ಯಾವುದೋ ಒಂದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಈ ಮೀನರಾಶಿಯವರು ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನೋವಿದ್ರು ಕೂಡ ಅನುಸರಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಿಶ್ಚೀಮರು. ಬೇರೆಯವ್ರಿಗೆ ನೋವು ಆಗ್ಬಾರ್ದು, ನಮಗೆ ನೋವಾದ್ರೂ ಪರವಾಗಿಲ್ಲ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಈ ಮೀನರಾಶಿಯವ್ರದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನೋಡಿ, ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಊಟ ಮಾಡುವಂತ ಆಹಾರ, ಅನ್ನ ಆಹಾರದಿಂದ ಹಿಡಿದು ಪ್ರತಿಯೊಂದು ಕೂಡ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸುವಂತಹ ಪ್ರಯತ್ನವನ್ನ ನೀವು ಈ ತಿಂಗಳಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಒಂದು ಆರೋಗ್ಯವನ್ನ ಸಂಪಾದಿಸಬಹುದು. ಅನುಕೂಲ ಆಯ್ತು ಅಂತಂದ್ರೆ ಈ ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಅಥವಾ ಸ್ವಲ್ಪ ಡಯಟ್ ಮಾಡುವಂಥದ್ದು, ಸ್ವಲ್ಪ ಯೋಗ ಮಾಡಿ, ಧ್ಯಾನ ಮಾಡಿ, ಈ ತರದ ಒಂದು ಅಳವಡನೆ ನಿಮ್ಮ ಜೀವನದಲ್ಲಿ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನೀವು ತುಂಬಾ ಖುಷಿಯಾಗಿರ್ಬೋದು, ಸುಖವಾಗಿರ್ಬೋದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಮಕ್ಕಳ ವಿಷಯದಲ್ಲಿ ಪ್ರೀತಿ ಪಾತ್ರರಾಗಿರತಕ್ಕಂಥವ್ರ ವಿಚಾರಗಳಲ್ಲಿ ಒಳ್ಳೆಯ ಒಂದು ವಿಷಯವನ್ನ ಕೇಳುವಂತ ಸಾಧ್ಯತೆಗಳು, ಏನೋ ಒಂದು ಶುಭ ಸಮಾಚಾರಗಳು, ಶುಭ ವಿಚಾರಗಳು, ಪ್ರಿಯವಾಗಿರತಕ್ಕಂತಹ ವಾರ್ತೆಯನ್ನ ನೀವು ಕೇಳುವಂತಹ ಸಾಧ್ಯತೆಗಳು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾರ ಮೇಲೂ ನೀವು ಡಿಪೆಂಡ್ ಆಗಿರ್ತೀರಿ, ಅವ್ರಿಗೇನೋ ಒಂದು ಒಳ್ಳೇದಾಗಿರುತ್ತೆ, ಆ ಒಂದು ಒಳ್ಳೆಯ ವಿಚಾರವನ್ನ ನಿಮಗೆ ತಿಳಿಬಹುದು, ಕೇಳಬಹುದು, ಅದರಿಂದ ಸಂತೋಷಗೊಳ್ಳಬಹುದು ಅನ್ನುವಂಥದ್ದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಬಹಳಷ್ಟು ಒತ್ತಡ ಇರುತ್ತೆ. ನೋಡಿ, ತುಂಬಾ ಕಷ್ಟ ಪಡ್ತಾ ಇದ್ದೀರಿ. ಸ್ವಲ್ಪ ನೀವು ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲೇ ಕೆಲಸ ಮಾಡಿ, ಯಾವ್ದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಿ, ಯಾವ್ದೋ ಉದ್ಯೋಗಿಗಳಾಗಿರಿ ಅಥವಾ ಏನೋ ಒಂದು ಕೃಷಿಕರಾಗಿರಿ, ಬಿಸ್ನೆಸ್ ಮ್ಯಾನ್ಗಳೇ ಆಗಿರಿ, ವ್ಯಾಪಾರಸ್ಥರೇ ಆಗಿರಿ, ಏನೇ ನೀವು ಈ ಮೀನ ರಾಶಿಯವರು ಏನೇ ಒಂದು ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಕಷ್ಟದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂತಂದ್ರೆ
ಆ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅದು ಸಮಯ ತುಂಬಾ ಜೀವನ ತುಂಬಾ ಇರಿಟೇಟ್ ಆಗುತ್ತೆ. ಯಾಕಂತಂದ್ರೆ ಇರುವಷ್ಟು ಸಮಯ ಕಷ್ಟನೇ ಆಯ್ತಲ್ಲಪ್ಪ ಅನ್ನುವಂತಹ ಗಿಲ್ಟಿ ಫೀಲ್ ಆಗುತ್ತೆ ಒಳಗಡೆ. ಹಾಗಾಗಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ಪ್ರೀತಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟು ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ನೀವು ಪ್ರಯತ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇದಾವೆ ಸ್ವಲ್ಪ ಓವರ್ಟೇಕ್ ಮಾಡುವಂತ ಜನ ಇದ್ದಾರೆ, ನೀವು ಒಳ್ಳೇದ್ ಮಾಡಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ, ವಿಷಯವನ್ನ ವಿಷಯಾಂತರ ಮಾಡಿ ಹೇಳುವಂತ ಜನಗಳಿದ್ದಾರೆ. ಅದು ಹೊಸದೇನಲ್ಲ, ನೀವು ಎಲ್ಲನೂ ಅದನ್ನ ಅನುಭವಿಸಿದ್ರೆ. ಅನುಭವ ಅನ್ನುವಂಥದ್ದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅದು ತನ್ನ ಪಾಡಿಗೆ ತಾನು ಬಂದ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆ, ಬುದ್ಧಿವಂತಿಕೆಯಿಂದ ವರ್ತಿಸಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಟ್ರೆ ಅಲ್ಲಿ ನೀವು ಒಂದು ಒಳ್ಳೆ ಅನುಕೂಲತೆಯನ್ನ ಪಡ್ಕೋಬಹುದು ಅನ್ನುವಂಥದ್ದಂತೂ ಗಮನಿಸಬೇಕಾದಂತ ವಿಚಾರ. ಸಹೋದರ ಸಹೋದರಿಯರ ಜೊತೆಯಲ್ಲಿ ಸಾಮರಸ್ಯ ಇರುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುತ್ತೆ. ಅದು ಬಹಳ ಮುಖ್ಯವಾಗಿರುವಂತದ್ದು. ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಅದು ದೀರ್ಘಕಾಲಿಂದ ಅಲ್ಲ. ಸಣ್ಣ ಪುಟ್ಟ ವಿಚಾರಗಳಿದ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡತಕ್ಕಂತ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳ ಅದ್ಭುತವಾದ ಫಲಗಳು ತಿಳಿಸುವಂತದ್ದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ ನಿಮಗೆ ತಿಳಿಯುವಂತ ಭಾಷೆಯಲ್ಲಿ, ನಿಮಗೆ ಬೇಕಾಗಿರುವಂತ ಭಾಷೆಯಲ್ಲಿ ತೆಗೆದುಕೊಳ್ಬಹುದು. ಅದು ಬಹಳ ಅದ್ಭುತವಾದಂತ ವಿಚಾರಗಳನ್ನ ಒಳಗೊಂಡಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಕೆಲವೊಂದು ಎಷ್ಟೇ ನಿಮಗೆ ಓವರ್ಟೇಕ್ ಮಾಡುವಂತ ಜನ ಇರ್ತಾರೆ, ನಿಮ್ ಬಗ್ಗೆ ಸ್ವಲ್ಪ ಶತ್ರುಗಳ ಕಾಟಗಳು ಜಾಸ್ತಿ ಇದ್ರು ಕೂಡ ನೀವು ಎದುರಲ್ಲ, ಜಗ್ಗಲ್ಲ. ಅದನ್ನ ಹಾಗೇ ಮ್ಯಾನೇಜ್ ಮಾಡ್ತಾ ಇರ್ತೀರಿ. ಒಂದು ಹಂತದಲ್ಲಿ ಒಯ್ತಾ ಇರ್ತೀರಿ, ಅದನ್ನ ಮ್ಯಾನೇಜ್ ಮಾಡ್ತಾನೆ ಇರ್ತೀರಿ. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ತುಂಬಾ ಇತ್ತೀಚೆಗೆ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಕಮಿಟ್ಮೆಂಟ್ ಆಗೋಗಿದೆ. ಯಾವ ರೀತಿಯಾಗಿ ಉಳಿಸ್ಕೋಬೇಕು, ಹಣದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಜನರಿಗೆ ಈ ಸಾಲ ಮಾಡತಕ್ಕಂಥದ್ದು, ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ, ಈ ರೀತಿ ಆಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅದಕ್ಕೆ ನೀವು ಸ್ವಲ್ಪ ಯೋಗ ಮತ್ತು ಧ್ಯಾನ ಮಾಡಬೇಕು. ಜೊತೆಗೆ ಅವಶ್ಯಕತೆ ಇರುವಂತದ್ದನ್ನ ಮಾಡಿಕೊಳ್ಳಿ. ಖರ್ಚಿಗೆ ಇನ್ನೂ ನೀವು ಕಡಿವಾಣ ಏನ್ ಹಾಕಬೇಕಾಗಿದೆ ಅದನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿ. ಅದನ್ನ ಹರಿಬಿಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಎಷ್ಟು ಹಿಡಿತದಲ್ಲಿ ಇಟ್ಕೊಳಕ್ ಸಾಧ್ಯ ಆಗುತ್ತೆ ಅಷ್ಟು ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನ ಚಿಂತೆಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಚಿಂತೆ ಮಾಡೋದ್ರಿಂದ ಆರೋಗ್ಯ
ಆರೋಗ್ಯ ಹದಗೆಡುತ್ತೆ. ಹೆಚ್ಚಿನ ಸ್ವಲ್ಪ ಸಮಾಧಾನವಾಗಿ ಶಾಂತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಸ್ಯೆಗೆ ಸೊಲ್ಯೂಷನ್ ಖಂಡಿತವಾಗ್ಲೂ ನಿಮ್ಮ ಬಳಿಯೇ ಸಿಗುತ್ತೆ. ಇನ್ನು ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ವಿರಸ ಆಗ್ತಾ ಇದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಕದನ ಕಲಹಗಳಾಗ್ತಾ ಇದ್ದಾವ ಅಂತಂದ್ರೆ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಅದನ್ನ ನಾಜೂಕಾಗಿ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಉದ್ಯೋಗದಲ್ಲಿ ಒತ್ತಡ ಇದ್ರೂ ಕೂಡ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನೀವು ನಿಭಾಯಿಸುವಂತ ಸಾಧ್ಯತೆಗಳಿದೆ. ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ. ಇದು ಸ್ವಲ್ಪ ಸಮಾಧಾನದ ವಿಚಾರ ಅಂತ ಹೇಳ್ಬೋದು. ಜೊತೆಗೆ ದುಡ್ಡಿನ ಅವಕಾಶಗಳು ಚೆನ್ನಾಗಿದೆ, ಬರುತ್ತೆ. ಯಾವುದೋ ಒಂದು ದುಡ್ಡು ಕೂಡಿಟ್ಟಿರುವಂತ ದುಡ್ಡು ಯಾರು ಕೊಟ್ಟಿರ್ತೀರಿ ಅದು ಬಂದ್ಬಿಡ್ಬೋದು. ಅಥವಾ ನೀವು ಕೊಡುಕೊಳ್ಳುವಿಕೆ ವ್ಯವಹಾರಗಳು ಒಂದು ಹಂತದಲ್ಲಿ ನಡೀತಾ ಇರುತ್ತೆ. ಆದ್ರೆ ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ನೀವು ಕೊಡುವಂತಹ ಪ್ರಯತ್ನವನ್ನ ಮಾಡಿ. ವ್ಯಾಪಾರಿಗಳಿಗೆ ಚಿಂತೆ ಇರುತ್ತೆ, ಏನಪ್ಪಾ ತುಂಬಾ ಕಾಂಪಿಟೇಷನ್ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಿಭಾಯಿಸಕ್ ಆಗ್ತಾ ಇಲ್ವಲ್ಲ ಅನ್ನುವಂತ ಒಂದು ಫೀಲಿಂಗು ನಿಮಗಿರುತ್ತೆ. ಆದ್ರೆ ಹೆದರಬೇಡಿ, ಹೋಗ್ತಾ ಇರಿ. ಮತ್ತೆ ಅಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕಾಗಿದೆ ಮಾಡ್ಕೊಳ್ಳಿ. ಅದರಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ನೀವು ಮುಂದೆ ಹೋದ್ರೆ ಖಂಡಿತವಾಗಿಯೂ ನಿಮಗೆ ವ್ಯಾಪಾರಿಗಳಿಗೂ ಕೂಡ ತುಂಬಾ ಅನುಕೂಲಕರ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಈ ಭೂಮಿ ವ್ಯಾಜ್ಯಗಳು ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ಮುಂದೂಡಲ್ಪಡುವಂತ ಸಾಧ್ಯತೆಗಳಿದೆ. ತೊಂದರೆ ಇಲ್ಲ, ಮುಂದೋದ್ರು ಅದನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಂಡೋಗಿ. ಜೊತೆಗೆ ನಿಮಗೆ ಬೇಕಾಗಿರುವಂತ ನಿಮ್ ಪ್ರೀತಿ ಪಾತ್ರ ನಿಮ್ಗೆ ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ. ಕುಟುಂಬದಲ್ಲಿ ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಇನ್ನು ಮುಂಗೋಪದಿಂದ ಸ್ವಲ್ಪ ಕೆಲಸಗಳಿಗೆ ಧಕ್ಕೆ ಆಗ್ಬೋದು. ಸಡನ್ ಆಗಿ ಎಷ್ಟು ನೀವು ಶಾಂತವಾಗಿರ್ತೀರಿ, ಒಮ್ಮೊಮ್ಮೆ ಕೋಪ ಬಂದ್ಬಿಡುತ್ತೆ. ಕೋಪ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ, ತಡ್ಕೊಳಕ್ ಆಗಲ್ಲ, ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಆ ತರ ಆಗ್ತಿರುತ್ತೆ ಒಮ್ಮೊಮ್ಮೆ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋದುದ್ದಕ್ಕೂ ನಿಮಗೆ ಒಂದು ಒಳ್ಳೆ ಫಲ ಅಂತೂ ಇದೆ, ಆದ್ರೆ ಸವಾಲುಗಳು ಜಾಸ್ತಿ ಇದಾವೆ. ಆ ಸವಾಲುಗಳು ಯಾವುವು ಅನ್ನುವಂಥದ್ದು ವಿಡಿಯೋದುದ್ದಕ್ಕೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಅದನ್ನ ಅನುಸರಿಸ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. 12 ರಾಶಿಯವರ ಮಾರ್ಚ್ ತಿಂಗಳ ಫಲಗಳು ಇದಾವೆ. ಜೊತೆಗೆ 2024 ವರ್ಷ ಭವಿಷ್ಯದ ಫಲಗಳು ಇದಾವೆ 12 ರಾಶಿಯವರದು. ನೀವು ಮತ್ತೆ ಜಾತಕ ತಗೊಳ್ಳುವಂತ ಲಿಂಕ್ ಕೂಡ ಸಿಗುತ್ತೆ. ಬೇಕಾಗಿರುವಂತಹ ಒಂದು ವಿಡಿಯೋವನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ಆಂಜನೇಯನಿಗೆ ತುಪ್ಪದ ದೀಪವನ್ನ ಅರ್ಪಣೆ ಮಾಡತಕ್ಕಂಥದ್ದು, ತುಪ್ಪದ ದೀಪವನ್ನ ಬೆಳಗಿಸುವಂತದ್ದು. ದೇವಸ್ಥಾನದಲ್ಲಿ ಬೆಳಗಿಸಿ ಅಥವಾ ಮನೆಯಲ್ಲಿ ಬೆಳಗಿಸಿ ತುಪ್ಪದ ದೀಪ ಆಂಜನೇಯ ಸ್ವಾಮಿಗೆ ಬೆಳಗಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಮಹಾಗಣಪತಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ಇದರಿಂದ ಶುಭಕಾರಕವಾಗಿರತಕ್ಕಂತಹ ಫಲಗಳು ನಿಮ್ಗೆ ಸಿಗುತ್ತೆ. ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಷ್ಟೇ ಒತ್ತಡಗಳಿದ್ರು ಕೂಡ ಅದನ್ನ ನಿಭಾಯಿಸುವಂತ ಶಕ್ತಿ ಪರಮಾತ್ಮ ಕೊಡ್ತಾನೆ. ಕೊಡ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.